ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೋಜ್ ಕರ್ನಾಡು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಕರ್ನಾಟಕ ಅರಣ್ಯ ಇಲಾಖೆಯಿಂದ ಇವಾಗ ಫಾರೆಸ್ಟ್ ವಾಚರ್ ಜಾಬಿಗೆ ಕಾಲ್ ಆಗಿದೆ. ಟೋಟಲ್ ಆಗಿ 750 ಪೋಸ್ಟಿಂಗ್ಸ್ ಖಾಲಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಜಾಬಿಗೆ ನೀವು ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗಿರುತ್ತೆ. ಸೊ ಇವಾಗ ಹೇಗೆ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಇವಾಗ ಯಾವುದೇ ಟೈಮ್ ವೇಸ್ಟ್ ಅನ್ನ ಮಾಡದಲೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ಬಂದು ಸ್ನೇಹಿತರೆ, ಇಲ್ಲಿ ನಿಮಗೆ ಸುಮಾರು ಕ್ರೈಟೀರಿಯಾಗಳಿದೆ, ಅದು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇ ಕ್ರೈಟೀರಿಯಾ ಬಂದು, ಈ ಒಂದು ಜಾಬಿಗೆ ನೀವು ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಮ ಒಂದು SSLC ಅನ್ನ ನೀವು ಪಾಸ್ ಮಾಡ್ಕೊಬೇಕಾಗಿರುತ್ತೆ. ಅಷ್ಟೇ ಅಲ್ಲ, SSLC ಈಕ್ವಲೆಂಟ್ ಯಾವುದೇ ಒಂದು ಕ್ವಾಲಿಫಿಕೇಶನ್ ಇದ್ರೂ ನೀವು ಇದರಲ್ಲಿ ಪಾಸ್ ಮಾಡ್ಕೊಬೇಕಾಗಿರುತ್ತೆ. ಮತ್ತೆ ಎರಡನೇ ಕ್ರೈಟೀರಿಯಾ ಬರೋದಾದ್ರೆ ಫಿಸಿಕಲ್ ಮೆಜರ್ಮೆಂಟ್. ಪುರುಷರಲ್ಲಿ ಹೈಟ್ ಬಂದು ಮಿನಿಮಮ್ 163 ಸೆಂಟಿಮೀಟರ್ ಇರಬೇಕಾಗಿರುತ್ತೆ ಜನರಲ್ ಕ್ಯಾಟಗರಿಗೆ. SC/ST ಕ್ಯಾಟಗರಿಗೆ ವೇರಿ ಆಗ್ಬಹುದು. ಹಾಗೇನೆ ಮಹಿಳೆಯರಲ್ಲಿ ಹೈಟ್ ಬಂದು 150 ಸೆಂಟಿಮೀಟರ್ ಮಿನಿಮಮ್ ಇರಬೇಕಾಗಿರುತ್ತೆ. ಹಾಗೇನೆ ಇವಾಗ ಪುರುಷರಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರ್ಬೇಕಪ್ಪ ಅಂತ ನೋಡೋದಾದ್ರೆ 79 ಸೆಂಟಿಮೀಟರ್ ಇಂದ ಹಿಡಿದು 84 ಸೆಂಟಿಮೀಟರ್ ವರೆಗೂ ಇರಬೇಕಾಗಿರುತ್ತೆ. ಹಾಗೇನೆ ಮಹಿಳೆಯರಲ್ಲಿ ನಿಮ್ಮ ಒಂದು ವೇಟ್, ಬಾಡಿ ವೇಟ್ ಎಷ್ಟಿರ್ಬೇಕಪ್ಪ ಅಂದ್ರೆ ಮಿನಿಮಮ್ 38 kg ಇರಬೇಕಾಗಿರುತ್ತೆ. ಮತ್ತೆ ಮೂರನೇ ಕ್ರೈಟೀರಿಯಾ ಬಂದು, ಇಲ್ಲಿ ನೀವು ಪುರುಷರು, ಮಹಿಳೆಯರು ಹಾಗೇನೆ ಅಂಗವಿಕಲರು ಕೂಡ ಈ ಒಂದು ಹುದ್ದೆಗೆ ಅಪ್ಲೈ ಅನ್ನ ಮಾಡಬಹುದಾಗಿರುತ್ತೆ. ಈ ಒಂದು ಜಾಬ್ಗೆ ನೀವು ಸೆಲೆಕ್ಟ್ ಆಗ್ಬೇಕಂದ್ರೆ ಇಲ್ಲಿ ಫಿಸಿಕಲ್ ಟಾಸ್ಕ್ ಅನ್ನ ಕೂಡ ನೀವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ರನ್ನಿಂಗ್, ಜಾಗಿಂಗ್, ವಾಕಿಂಗ್ ಇದೆಲ್ಲ ನಿಮ್ಗೆ ಅಲ್ಲೇನೆ ಫೀಲ್ಡ್ ಅಲ್ಲಿ ಮಾಡಿಸ್ತಾರೆ. ಸೊ ಇದನ್ನ ನೀವು ಕಂಪ್ಲೀಟ್ ಮಾಡಾದ್ಮೇಲೆ ನಿಮ್ಮ ಒಂದು ಜಾಬ್ ಅನ್ನ ನೀವು ಸೆಕ್ಯೂರ್ ಮಾಡ್ಕೊಬೇಕಾಗಿರುತ್ತೆ ಸ್ನೇಹಿತರೆ. ಇವಾಗ ಈ ಒಂದು ಅಪ್ಲಿಕೇಶನ್ ನ ಫೀಸ್ ಎಷ್ಟಪ್ಪ ಅಂತ ನೋಡೋದಾದ್ರೆ, ನಾರ್ಮಲ್ ಜನರಲ್ ಕ್ಯಾಟಗರಿಗೆ ಬಂದು 200 ರಿಂದ 250 ರೂಪಾಯಿವರೆಗೂ ವೇರಿ ಆಗ್ಬಹುದು. ಹಾಗೇನೆ ಮಹಿಳೆಯರಿಗೂ ಅಷ್ಟೇ 100 ರಿಂದ 150 ರೂಪಾಯಿವರೆಗೂ ವೇರಿ ಆಗ್ಬಹುದು. ಇವಾಗ ನಾಲ್ಕನೇ ಕ್ರೈಟೀರಿಯಾ ಬಂದು, ನಿಮ್ಮ ಒಂದು ಏಜ್ ಅಪ್ಲೈ ಮಾಡೋದಕ್ಕೆ 18 ವರ್ಷ ಮಿನಿಮಮ್, 30 ವರ್ಷ ಮ್ಯಾಕ್ಸಿಮಮ್ ಇರಬೇಕಾಗಿರುತ್ತೆ. ಇವಾಗ ಸ್ಯಾಲರಿ ಕಡೆ ಬರೋದಾದ್ರೆ ಸ್ನೇಹಿತರೆ, ನಿಮಗೆ ಸ್ಟಾರ್ಟಿಂಗ್ ಸ್ಯಾಲರಿ ಬಂದು 27,500 ರೂಪಾಯಿಂದ ಹಿಡಿದು 46,000ವರೆಗೂ ಸಿಗಬಹುದು ಅಂತ ಮೆನ್ಷನ್ ಅನ್ನ ಮಾಡಿದ್ದಾರೆ. ಮತ್ತೆ ಸ್ನೇಹಿತರೆ, ಈ ಒಂದು ಜಾಬಿಗೆ ಅಪ್ಲೈ ಮಾಡುವ ದಿನಾಂಕ ಬಂದು ಆಗಸ್ಟ್ 1 ರಿಂದ ಹಿಡಿದು ಆಗಸ್ಟ್ 30ರವರೆಗೂ ಕೊನೆಯ ದಿನಾಂಕ ಆಗಿರುತ್ತೆ. ಇಷ್ಟರಲ್ಲಿ ನೀವು ಈ ಒಂದು ಹುದ್ದೆಗೆ ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ ಆನ್ಲೈನ್ ಮುಖಾಂತರ. ಸ್ನೇಹಿತರೆ, ಇವಾಗ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ನ ಓಪನ್ ಮಾಡಿಕೊಂಡು ನೀವು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಸರ್ಚ್ ಮಾಡಬೇಕಾಗಿರುತ್ತೆ. ಸರ್ಚ್ ಮಾಡಾದ್ಮೇಲೆ ನಿಮಗೆ ಫಸ್ಟ್ ವೆಬ್ಸೈಟ್ ಕಾಣುತ್ತಲ್ಲ, ಅದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಶೋ ಆಗುತ್ತೆ. ಇದು ಬಂದು ಕರ್ನಾಟಕ ಅರಣ್ಯ ಇಲಾಖೆಯ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ನೋಡ್ಬೋದು, ಸ್ಕ್ರೋಲ್ ಮಾಡ್ತಾ ಮಾಡ್ತಾ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಶೋ ಆಗಬೇಕು. ಅದಾದ್ಮೇಲೆ ಇಲ್ಲಿ ನೀವು ಯಾವ ಆಪ್ಷನ್ ಅನ್ನ ಚೂಸ್ ಮಾಡಬೇಕಪ್ಪ ಅಂತ ನೋಡೋದಾದ್ರೆ, ಇಲ್ಲಿ ಲೆಫ್ಟ್ ಸೈಡ್ ನಿಮಗೆ ಇಲ್ಲಿ ನೋಡ್ಬೋದು ಫಾರೆಸ್ಟ್ ಫೋರ್ಸ್ ರಿಕ್ರೂಟ್ಮೆಂಟ್ ಅಂತ ಇದೆ. ಈ ಒಂದು ರಿಕ್ರೂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಈ ತರ ಒಂದು ಪಾಪ್ ಅಪ್ ಶೋ ಆಗುತ್ತೆ. ನೋಡ್ಬೋದು, ಸ್ಕ್ರೀನ್ ಮೇಲೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್, ಈ ಒಂದು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಹಿಯರ್ ಅನ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಈ ತರ ಸುಮಾರು ಆಪ್ಷನ್ಸ್ ನಿಮಗೆ ಶೋ ಆಗುತ್ತೆ. ಇಲ್ಲಿ ರೇಂಜ್ ಫಾರೆಸ್ಟ್ ಆಫೀಸರು, DFP, ಬೀಟ್ ಫಾರೆಸ್ಟರು. ಇಲ್ಲಿ ನೀವು ಫಾರೆಸ್ಟ್ ವಾಚರ್ ಅನ್ನ ಚೂಸ್ ಮಾಡಬೇಕಾಗುತ್ತೆ. ಫಾರೆಸ್ಟ್ ವಾಚರ್ ಚೂಸ್ ಮಾಡಾದ್ಮೇಲೆ ನಿಮಗೆ ಮತ್ತೆ ಸುಮಾರು ಇಲ್ಲಿ ಕೆಳಗಡೆ ನೋಟಿಫಿಕೇಶನ್ ಅನ್ನ ನೀವು ಕಾಣಲಿಕ್ಕೆ ಸಿಗುತ್ತೆ. ನೋಡ್ಬೋದು, ನಿಮಗೆ ಇಲ್ಲಿ ನೀವು ಯಾವ ನೋಟಿಫಿಕೇಶನ್ ನೋಡ್ತೀರಪ್ಪ ಅಂತ ನೋಡೋದಾದ್ರೆ, ನೋಟಿಫಿಕೇಶನ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್, ಅದು ಎಲ್ಲಿ ಕನರಾ ಸರ್ಕಲ್. ಇಲ್ಲಿ ಪ್ರತಿಯೊಂದು ಜಿಲ್ಲೆದೂ ಇಲ್ಲಿ ನಿಮಗೆ ನೋಟಿಫಿಕೇಶನ್ ಸಪ್ರೇಟ್ ಆಗಿ ನಿಮಗೆ ಕೊಟ್ಟಿದ್ದಾರೆ. ಅಂದರೆ ನೀವೇನಾದರೂ ಧಾರವಾಡಿಂದ ಅಪ್ಲೈ ಮಾಡ್ತಿದ್ರೆ, ಅಥವಾ ಮಂಗಳೂರವರಾಗಿದ್ದರೆ, ಅಥವಾ ಹಾಸನ್ನು, ಚಿಕ್ಕಮಂಗ್ಳೂರು, ಕಲಬುರ್ಗಿ, ಬೆಳಗಾವಿ, ಮೈಸೂರು ಅಥವಾ ಬೆಂಗಳೂರವರೇ ಆಗಿದ್ದರೆ, ನೀವು ಯಾವ ಒಂದು ಜಿಲ್ಲೆಗೆ ನೀವು ಅಪ್ಲೈ ಮಾಡಬೇಕು ಅನ್ನೋದನ್ನ ಇಲ್ಲಿ ಸಪ್ರೇಟ್ ಲಿಂಕನ್ನು ಅವರು ಪ್ರತಿಯೊಂದು ಜಿಲ್ಲೆಗೂ ಪ್ರೊವೈಡ್ ಮಾಡಿದ್ದಾರೆ. ನೀವು ನೋಡಿಕೊಂಡು ಇಲ್ಲಿ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಈ ಥರ ಒಂದು PDF ಶೋ ಆಗುತ್ತೆ. ಈ ಒಂದು PDF ಅಲ್ಲಿ ಸ್ವಲ್ಪ ಝೂಮ್ ಮಾಡಿ ನೋಡೋದಾದ್ರೆ, ಈ ಒಂದು PDF ಅಲ್ಲಿ ನೀವು ನೋಡ್ಬೋದು ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ. ಈ ಒಂದು ಅರ್ಜಿಯನ್ನ ಹೇಗೆ ನೀವು ಅಪ್ಲೈ ಮಾಡೋದಕ್ಕೆ ಸ್ಟೆಪ್ಸ್ನ ನಿಮಗೆ ಇಲ್ಲಿ ಪ್ರತಿಯೊಂದು ಡೀಟೇಲ್ಡ್ ಆಗಿ ಈ ಒಂದು PDF ಅಲ್ಲಿ ಅವರು ನಿಮಗೆ ಪ್ರೊವೈಡ್ ಅನ್ನ ಮಾಡಿದ್ದಾರೆ. ಫಸ್ಟಿಗೆ ಈ ನೇರ ನೇಮಕಾತಿ ಅಧಿಸೂಚನೆಯನ್ನು ಕರ್ನಾಟಕ ಅರಣ್ಯ ಇಲಾಖೆಯ ಅಧಿಕೃತ ಜಾಲತಾಣ https://aryan.gov.in ಈ ಒಂದು ಲಿಂಕ್ ಅನ್ನ ಯೂಸ್ ಮಾಡಿಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗಿರುತ್ತೆ. ನಾನು ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿರ್ತೀನಿ. ಮತ್ತೆ ಅರ್ಜಿ ಶುಲ್ಕ ಸ್ವೀಕೃತ ಕಾಲಮಿತಿ ಅಂದ್ರೆ ಲಾಸ್ಟ್ ಡೇಟ್ ಮತ್ತೆ ಸ್ಟಾರ್ಟಿಂಗ್ ಡೇಟ್ ಎಷ್ಟಿರುತ್ತಪ್ಪ ಅಂದ್ರೆ 1/8/26ರಿಂದ ಶುರುವಾಗಿ 31/8/26ಕ್ಕೆ ಮುಗಿಯುತ್ತೆ. ಮತ್ತೆ ಆನ್ಲೈನ್ ಶುಲ್ಕ ಕೊನೆಯ ದಿನಾಂಕ ಬಂದು 2/9/26ಕ್ಕೆ ಮುಗಿಯುತ್ತೆ. ಮತ್ತೆ ಅರ್ಜಿ ಶುಲ್ಕ ಎಷ್ಟೆಷ್ಟಿರುತ್ತಪ್ಪ ಅಂತ ನೋಡೋದಾದ್ರೆ, ನಾರ್ಮಲ್ ಕ್ಯಾಟಗರಿ 2B 3B ಅವರಿಗೆ ಪುರುಷರಿಗೆ 200 ರೂಪಾಯಿ, ಹಾಗೆ ಮಹಿಳೆಯರಿಗೆ 100 ರೂಪಾಯಿ ಇರುತ್ತೆ. ಮತ್ತು ಪರಿಶಿಷ್ಟ ಜಾತಿ ಅಂದರೆ SC/ST ಅವರಿಗೆ ಪುರುಷ ಅಭ್ಯರ್ಥಿಗೆ 100 ರೂಪಾಯಿ ಇರುತ್ತೆ. ಹಾಗೆಯೇ ಮಹಿಳೆಯರಿಗೆ ಕೇವಲ 50 ರೂಪಾಯಿ ಇರುತ್ತೆ.
ಹಾಗೆಯೇ ಈ ಒಂದು ಪೇಮೆಂಟನ್ನು ನೀವು ಯಾವ ಮೋಡಲ್ಲಿ ಮಾಡಬೇಕಪ್ಪ ಅಂದರೆ UPI, ಭೀಮ್ ಅಥವಾ ನಿಮ್ಮ ಒಂದು ಪೇಟಿಎಂ, ಫೋನ್ಪೇನ ಯೂಸ್ ಮಾಡಿಕೊಂಡು ಇಲ್ಲಿ ನೀವು ಅಪ್ಲಿಕೇಶನ್ ಫೀಸ್ನ ಕಟ್ಟಬೇಕಾಗಿರುತ್ತೆ ಆನ್ಲೈನ್ ಮುಖಾಂತರ. ಈಗ ಅಭ್ಯರ್ಥಿಗಳು ಸ್ವಲ್ಪ ಫಿಸಿಕಲ್ ಎಂಟರೆನ್ಸ್ ಟಾಸ್ಕ್ ಕೂಡ ನೀವು ಇಲ್ಲಿ ಪಾಸ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಇವಾಗ ಡಾಕ್ಯುಮೆಂಟ್ಸ್ ಯಾವ್ದಾದ್ರು ಬೇಕಪ್ಪ ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ನೋಡ್ಬೋದು, ಇಲ್ಲಿ ಅವರೇ ಮೆನ್ಷನ್ ಮಾಡಿರ್ತಾರೆ ಈ ಒಂದು PDF ಅಲ್ಲಿ. ಡ್ರೈವಿಂಗ್ ಲೈಸೆನ್ಸ್, ಹಾಗೆಯೇ ನಿಮ್ಮ ಒಂದು ಪಾನ್ ಕಾರ್ಡ್, ಮತ್ತು ನೀವೇನಾದರೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇಂದ ನಿಮ್ಮ ಒಂದು ಸರ್ವಿಸ್ ID ಏನಾದರೂ ಇದ್ದರೆ ಅದನ್ನು ನೀವು ಮೆನ್ಷನ್ ಮಾಡಬೇಕು. ಮತ್ತು ನಿಮ್ಮ ಒಂದು ಪಾಸ್ಬುಕ್ ವಿತ್ ಫೋಟೋಗ್ರಫಿ ಇರೋದನ್ನ, ನಿಮ್ಮ ಒಂದು ಪಾಸ್ಬುಕ್ಕಲ್ಲಿ ನಿಮ್ಮ ಒಂದು ಫೋಟೋ ಇರೋದನ್ನ ಅದನ್ನು ನೀವು ಮೆನ್ಷನನ್ನು ಮಾಡಬೇಕಾಗಿರುತ್ತೆ ಅಪ್ಲೈ ಮಾಡೋ ಮುಖಾಂತರ. ಮತ್ತು ನಿಮ್ಮ ಕೊನೆಯದಾಗಿ ಇಲ್ಲಿ ಎಪಿಕ್ ನಂಬರ್ ಅಂತ ಇರುತ್ತೆ. ಎಪಿಕ್ ನಂಬರ್ನ ಕೂಡ ನೀವು, ಈ ಎಪಿಕ್ ನಂಬರ್ ಎಲ್ಲಿರುತ್ತಪ್ಪ ಅಂದರೆ ನಿಮ್ಮ ಒಂದು ವೋಟರ್ ಐಡಿಲಿ ಇರುತ್ತೆ. ಸುಮಾರು ನಿಮಗೆ ಏನೇನು ದಾಖಲೆ ಬೇಕಂತ ಅವರೇ ಈ ಒಂದು PDF ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ನೀವು ಅಪ್ಲೈನ ಮಾಡಬೇಕು. ಇವಾಗ ನಾವು ಈ ಒಂದು ಮೂಲ ದಾಖಲೆ ಲಿಂಕನ್ನು ಇಲ್ಲಿ ಕಾಪಿ ಮಾಡ್ಕೊತಾ ಇದ್ದೀವಿ. ಅದೇನೇ https.aranya.gov.in. ಇದನ್ನು, ಈ ಒಂದು ಲಿಂಕನ್ನು ನಾನು ಗೂಗಲಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡಾದ್ಮೇಲೆ ಮತ್ತೆ ನಿಮಗೆ ಇದೇ ಒಂದು ವೆಬ್ಸೈಟು ಓಪನ್ ಆಗುತ್ತೆ, ಅಫಿಷಿಯಲ್ ವೆಬ್ಸೈಟು. ಇಲ್ಲಿ ನೀವು ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಟೈಗರಿಂದು ಫೋಟೋ ಕಾಣಿಸ್ತಿದೆಯಲ್ಲ, ಈ ಒಂದು ಲಿಂಕ್ ಮೇಲೆ ರೀಡ್ ಮೋರ್ ಅಂತ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಈ ಥರ ಒಂದು ಸ್ಪೆಷಲ್ ಆಗಿ ಪಾಪಪ್ಪು ಶೋ ಆಗುತ್ತೆ. ಈ ಒಂದು ಪಾಪಪ್ಪು ಇದೇ ಒಂದು ಮಂಗಳೂರು ಡಿಸ್ಟಿಕ್ಕು ಮತ್ತು ಹಾಸನ ಜಿಲ್ಲೆ, ಚಿಕ್ಕಮಗಳೂರು ಪ್ರತಿಯೊಂದು ಜಿಲ್ಲೆಗೂ ಸಪ್ರೇಟ್ ಲಿಂಕನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಪುನಃ ನಿಮಗೆ ಈ ಒಂದು PDF-ಗೆ ನೀವು ರೀಡೈರೆಕ್ಟ್ ಆಗ್ತೀರಾ. ಇದು ಏನಕ್ಕೆ ಆಗ್ತಿದೆ, ಇದರ ಸೊಲ್ಯೂಷನ್ ಏನಂತ ಇವಾಗ ನಾನು ಮುಂದೆ ತಿಳಿಸ್ಕೊಡ್ತೀನಿ ನೋಡಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದುವರೆಗೂ ಇನ್ನು ಕರ್ನಾಟಕ ಅರಣ್ಯ ಇಲಾಖೆಯಿಂದ ಅಫಿಷಿಯಲ್ ಆಗಿ ಲಿಂಕ್ ಅನ್ನ, ಅಂದ್ರೆ ಅಪ್ಲೈ ಮಾಡೋದಕ್ಕೆ ಲಿಂಕ್ ಅನ್ನ ಬಿಟ್ಟಿಲ್ಲ. ನೀವು ಯಾವಾಗ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ ಅದು ಜಸ್ಟ್ PDF-ಗೆ ನಿಮಗೆ ಕರ್ಕೊಂಡು ಹೋಗ್ತಿದೆ. ಆ ಒಂದು PDF ಅಲ್ಲಿ ಪ್ರತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಇವಾಗ ಶಿವಮೊಗ್ಗ, ಚಿಕ್ಕಮಗಳೂರು ಇದರಲ್ಲಿ ಎಷ್ಟು ಪೋಸ್ಟಿಂಗ್ಸ್ ಖಾಲಿ ಇದಾವೆ, ಹಾಗೇನೆ ಎಷ್ಟು ಶುಲ್ಕ ಇರುತ್ತೆ, ಆನ್ಲೈನ್ ಅಪ್ಲಿಕೇಶನ್ಗೆ ಫೀಸ್ ಎಷ್ಟಿರುತ್ತೆ, ಮತ್ತೆ ನಿಮಗೆ ಯಾವ ರೀತಿ ಫಿಸಿಕಲ್ ಟಾಸ್ಕ್ ಅನ್ನ ಕೊಡ್ತಾರೆ, ಪ್ರತಿಯೊಂದನ್ನು ಆ ಒಂದು PDF ಅಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಇದುವರೆಗೂ ಅಪ್ಲೈ ಅನ್ನ ಮಾಡೋದಕ್ಕೆ ಲಿಂಕ್ ಅನ್ನ ಅವರು ಇನ್ನೂ ಜನರೇಟ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ನೀವು ಕಾಯ್ಬೇಕಾಗುತ್ತೆ, ಸ್ವಲ್ಪ ದಿವಸ ವೇಟ್ ಅನ್ನ ಮಾಡಬೇಕಾಗಿರುತ್ತೆ. ಮತ್ತೆ ಇನ್ನ ಕೆಲವರು ಬೇರೆ ಯಾವ್ದಾವ್ದೋ ಫಾಲ್ಸ್ ವಿಡಿಯೋನ ನೋಡಿ ಯಾವ್ದಾವ್ದೋ ಫೇಕ್ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಅಪ್ಲೈ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅದು ಯಾವ ರೀತಿ ಸಾಧ್ಯ ಇಲ್ಲ ಸ್ನೇಹಿತರೆ. ಯಾವಾಗ ಅರಣ್ಯ ಇಲಾಖೆಯಿಂದಾನೇ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗುತ್ತೆ ಅವಾಗನೇ ನೀವು ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ. ಮತ್ತೆ ನನ್ನ ಕಡೆಯಿಂದ ಪಾರ್ಟ್ 2 ವಿಡಿಯೋನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಯಾವಾಗ ಅಫಿಷಿಯಲ್ ಲಿಂಕ್ ಅವರು ಜನರೇಟ್ ಮಾಡ್ತಾರಲ್ಲ ಅವಾಗ ನಾನು ಕೂಡಲೇ ಆ ಒಂದು ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ಪಾರ್ಟ್ 2 ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಈ ನಮ್ಮ ಒಂದು ಮನೋಜ್ ಕರ್ನಾಡು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಂಡಿರಿ. ನಾನು ವಿಡಿಯೋ ಬಿಟ್ಟಿದ ತಕ್ಷಣನೇ ನಿಮ್ಗೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ಸೊ ಈ ಮುಖಾಂತರ ಈ ಒಂದು ವಿಡಿಯೋನ ಇಲ್ಲಿಗೆನೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಮಾಡಿ. ಹಾಗೇನೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಯಾರು ಈ ಒಂದು ಅರಣ್ಯ ಇಲಾಖೆ ಹುದ್ದೆಗೆ ಅಪ್ಲೈ ಮಾಡಕ್ಕೆ ಹೋಗ್ತಿದಾರಲ್ಲ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ತುಂಬಾನೇ ಯೂಸ್ಫುಲ್ ಆಗುತ್ತೆ. ಮತ್ತೆ ಸಿಗೋಣ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.